MTV ರೋಡಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿ ಆ ನಂತರ ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾದವರು ಮೈಕಲ್ ಅಜಯ್. ಇವರ ತಂದೆ ನೈಜೀರಿಯಾ ಮೂಲದವರು. ಆಫ್ ನೈಜೀರಿಯನ್ ಆಗಿರುವ ಮೈಕಲ್ ಅಜಯ್ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಹೀಗಾಗಿ ಮೈಕಲ್ ಅಜಯ್ ಕನ್ನಡಿಗ ಸಹ ಹೌದು. ಬಿಗ್ ಬಾಸ್ ಮನೆಯಲ್ಲಿ ಕನ್ನಡದ ಕಂದ, ಮಣ್ಣಿನ ಮಗ ಅಂತ ಕರೆಸಿಕೊಂಡವರು ಮೈಕಲ್ ಅಜಯ್. ಇನ್ನು ಮೈಕಲ್ ಅಜಯ್ ಇದೀಗ ನಾನು ಕನ್ನಡಿಗ ಅಂತ ಹೇಳಿಕೊಳ್ಳೋಕೆ ನಾಚಿಕೆ ಆಗ್ತಿದೆ ಅಂತ ಕನ್ನಡಿಗರಿಗೆ ಬೈಯುತ್ತಿದ್ದಾರೆ. ಹೌದು, ಕನ್ನಡ ಸ್ಪಷ್ಟವಾಗಿ ಬರದಿದ್ದರೂ ಕೂಡ ಕನ್ನಡದ ಮೇಲಿನ ಆಸಕ್ತಿಯಿಂದಾಗಿ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡದ ಕಂದ, ಮಣ್ಣಿನ ಮಗ ಅಂತ ಕರೆಸಿಕೊಂಡವರು ಮೈಕಲ್ ಅಜಯ್. ಆದ್ರೀಗ ಅದೇ ಮೈಕಲ್ ಅಜಯ್ ಕನ್ನಡಿಗ ಅಂತ ಹೇಳಿಕೊಳ್ಳೋಕೆ ನಾಚಿಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ 10 ಹಾಗೂ MTV ರೋಡಿಸ್ ಶೋಗೆ ಬರೋದಕ್ಕೂ ಮುನ್ನವೇ ಮೈಕಲ್ ಅಜಯ್ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿದ್ರು. ಫಿಟ್ನೆಸ್ ಬಗ್ಗೆ ಹೆಚ್ಚು ವಿಡಿಯೋಗಳನ್ನ ಮಾಡ್ತಿದ್ರು. ಬಿಗ್ ಬಾಸ್ ಬಳಿಕವೂ ಮೈಕಲ್ ಅಜಯ್ ಅದನ್ನೇ ಮುಂದುವರಿಸಿದ್ದಾರೆ. ಮೈಕಲ್ ಅಜಯ್ ಅವರ ಈ ವಿಡಿಯೋಗಳಿಗೆ ಕೆಲವರು ಕೆಟ್ಟ ಕಮೆಂಟ್ ಗಳನ್ನ ಮಾಡುತ್ತಿದ್ದಾರೆ. ಪದೇ ಪದೇ ಟ್ರೋಲಿಂಗ್ ಹಾಗೂ ಕೀಳು ಮಟ್ಟದ ಕಮೆಂಟ್ ಗಳನ್ನ ನೋಡಿ ಮೈಕಲ್ ಬೇಸತ್ತಿದ್ದಾರೆ. ಅದರಲ್ಲೂ ಕನ್ನಡಿಗರೇ ಕೇವಲವಾಗಿ ಕಮೆಂಟ್ ಮಾಡ್ತಿರೋದ್ರಿಂದ ನಾನು ಕನ್ನಡಿಗ ಅಂತ ಹೇಳಿಕೊಳ್ಳೋಕೆ ನಾಚಿಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹೌದು, ನನ್ನ ಹೆಸರು ಮೈಕಲ್ ಅಜಯ್. ನಾನು ಆಫ್ ಇಂಡಿಯನ್, ಆಫ್ ನೈಜೀರಿಯನ್. ನನ್ನ ಇಂಡಿಯನ್ ಸೈಡ್ ನೀವು ನೋಡಿದ್ರೆ ನಾನು ಅರ್ಧ ಕನ್ನಡಿಗ. ತುಂಬಾ ಹೆಮ್ಮೆಯಿಂದ ನಾನು ಒಬ್ಬ ಕನ್ನಡಿಗ ಅಂತ ಹೇಳ್ತಿದ್ದೆ. ಆದ್ರೆ ಇವಾಗ ಆ ತರಹ ಹೇಳೋದಕ್ಕೆ ನನಗೆ ನಿಜವಾಗಿಯೂ ನಾಚಿಕೆ ಆಗ್ತಿದೆ. ಯಾಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಭಾರತದಾದ್ಯಂತ ಮತ್ತು ವಿದೇಶಗಳಿಂದ ತುಂಬಾನೇ ಫಾಲೋವರ್ಸ್ ಇದ್ದಾರೆ. ನನ್ನ ಕಮೆಂಟ್ ಸೆಕ್ಷನ್ ಈಗ ಓಪನ್ ಮಾಡಿ ನೋಡಿದರೆ ಬರೀ ಕೆಟ್ಟ ಕಮೆಂಟ್ ಗಳಿವೆ. ಅದು ಎಲ್ಲ ಕನ್ನಡಿಗರೇ ಕೆಟ್ಟ ಕಮೆಂಟ್ ಗಳನ್ನ ಮಾಡ್ತಿರೋದು. ನಾನು ಒಬ್ಬ ಬಾಡಿ ಬಿಲ್ಡರ್ಸ್ ಸ್ಟೇಜ್ ಮೇಲೆ ಯಾವ ರೀತಿ ಡ್ರೆಸ್ ಹಾಕ್ತಾರೆ, ಬರೀ ಅಂಡರ್ವೇರ್ ಹಾಕ್ತಾರೆ. ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಇಂದ ಹಿಡಿದು ಇಂಟರ್ ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ವರೆಗೂ ನೀವು ಯಾರನ್ನ ನೋಡಿದರೂ ಕೂಡ ಅಂಡರ್ವೇರ್ ಮಾತ್ರ ಧರಿಸೋದು. ನಾನು ನನ್ನ ಬಾಡಿಯನ್ನು ಇನ್ಸ್ಟಾಗ್ರಾಮ್ ನಲ್ಲಿ ತೋರಿಸ್ತೀನಿ. ನಾವು ಯಾವ ಕೆಟ್ಟ ಕಂಟೆಂಟ್ ಕೂಡ ಮಾಡಿಲ್ಲ. ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ನನ್ನ ತಾಯಿ ಇದ್ದಾರೆ, ನನ್ನ ಇಡೀ ಫ್ಯಾಮಿಲಿ ಇದ್ದಾರೆ. ನಾನು ಹಾಕೋ ವಿಡಿಯೋ ನೋಡಿ ಅವರಿಗೆಲ್ಲ ಏನು ತಪ್ಪು ಅಂತ ಅನಿಸ್ತಾ ಇಲ್ಲ. ಆದರೆ ನಿಮ್ಮ ಕಮೆಂಟ್ ಗಳನ್ನ ನೋಡಿ ಅವರಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಏನು ಡೀಸೆಂಟ್ ಅಲ್ಲ ಅನ್ನೋದು ನನಗೂ ಗೊತ್ತು. ಡೀಸೆಂಟ್ ಅಲ್ಲಿದ್ದರೆ ಇನ್ಸ್ಟಾಗ್ರಾಮ್ ನಿಂದಲೇ ನನ್ನ ಅಕೌಂಟ್ ಬ್ಲಾಕ್ ಮಾಡಿಬಿಡ್ತಾರೆ. ಆ ಲೆವೆಲ್ಗೆ ನಾನು ಯಾವುದು ಕಂಟೆಂಟ್ ಹಾಕಿಲ್ಲ ಎಂದು ಮೈಕಲ್ ಹೇಳಿಕೊಂಡಿದ್ದಾರೆ. ಇನ್ನು ಆಗಾಗ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ತಮ್ಮ ಗರ್ಲ್ ಫ್ರೆಂಡ್ ಜೊತೆ ಫಿಟ್ನೆಸ್ ವಿಡಿಯೋ ಹಂಚಿಕೊಳ್ಳುತ್ತಿರುತ್ತಾರೆ. ಇದರಿಂದ ಮೈಕಲ್ ಅಜಯ್ ಇನ್ನೂ ಟ್ರೋಲ್ ಆಗುತ್ತಿದ್ದಾರೆ. ಹೌದು, ಮೈಕಲ್ ಅಜಯ್ ಮತ್ತು ಅವರ ಗರ್ಲ್ ಫ್ರೆಂಡ್ ಬಗ್ಗೆ ಅನೇಕರು ಕೆಟ್ಟ ಕಮೆಂಟ್ ಗಳನ್ನ ಮಾಡುತ್ತಿದ್ದಾರೆ. ಪ್ರತಿ ಬಾರಿ ಅಸಭ್ಯ ಕಮೆಂಟ್ ಗಳನ್ನ ನೋಡಿ ಬೇಸತ್ತಿರುವ ಮೈಕಲ್ ಅಜಯ್ ವಿಡಿಯೋ ಒಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಕನ್ನಡಿಗರು ಕೆಟ್ಟ ಕಮೆಂಟ್ಸ್ ಯಾಕೆ ಮಾಡುತ್ತಿದ್ದೀರಾ, ಇದರಿಂದ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಎಂದು ನೇರವಾಗಿ ಪ್ರಶ್ನಿಸಿದ್ದಾರೆ. ಹೌದು, ಒಂದೊಂದು ಟೈಮ್ ನಲ್ಲಿ ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆ ಕೆಲವು ವಿಡಿಯೋಗಳನ್ನ ಮಾಡ್ತೀನಿ. ಅದರಲ್ಲಿಯೂ ನಾನು ಯಾವುದೇ ತರಹದ ಅಶ್ಲೀಲ ಕಂಟೆಂಟ್ ಮಾಡಿಲ್ಲ. ತುಂಬಾ ಜನ ನನ್ನನ್ನ ಕೇಳ್ತಾರೆ, ನೀವು ಯಾಕೆ ನಿಮ್ಮ ಗರ್ಲ್ ಫ್ರೆಂಡ್ ಮುಖವನ್ನ ತೋರಿಸುವುದಿಲ್ಲ ಅಂತ. ನನಗೆ ಬರುವ ಕಮೆಂಟ್ಸ್ ಅನ್ನ ನೀವು ಚೆಕ್ ಮಾಡಿದರೆ ನನ್ನ ಗರ್ಲ್ ಫ್ರೆಂಡ್ ಬಗ್ಗೆ ಜನ ಏನೇನು ಮಾತಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಯಾಕೆ ಅವಳ ಮುಖ ತೋರಿಸ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನು ಪ್ರೀತಿಸುತ್ತಿರುವ ಹುಡುಗಿ ಬಗ್ಗೆ ಯಾರಾದರೂ ಈ ತರಹ ಮಾತನಾಡಿದರೆ ಎಷ್ಟು ಬೇಜಾರಾಗುತ್ತೆ ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ ಎಂದು ಬಹಿರಂಗವಾಗಿ ಕನ್ನಡಿಗರ ವಿರುದ್ಧ ತಮ್ಮ ಅಸಮಾಧಾನವನ್ನ ಮೈಕಲ್ ಅಜಯ್ ಹೊರಹಾಕಿದ್ದಾರೆ. ಹೌದು, ನೀವು ನನ್ನ ಅಕೌಂಟ್ ನ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡಿದರೆ ಎಲ್ಲಾ ಕಮೆಂಟ್ ಕನ್ನಡದಲ್ಲೇ ಇರುತ್ತೆ. ನನಗೆ ಕನ್ನಡ ಅಷ್ಟು ಚೆನ್ನಾಗಿ ಓದೋಕೆ ಬರಲ್ಲ. ಆದರೆ ಕನ್ನಡದಲ್ಲಿ ಕಮೆಂಟ್ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಇದು ಒಂದು ಕೆಟ್ಟ ಕಮೆಂಟ್ ಅಂತ. ಆ ತರಹ ಆಗಿಬಿಟ್ಟಿದೆ. ಆ ಕೆಟ್ಟ ಕಮೆಂಟ್ ಗಳು ಬಹಳ ಚೆನ್ನಾಗಿರುತ್ತೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಮೈಕಲ್ ಅಜಯ್. ಇನ್ನು ಮೊದಲೆಲ್ಲ ಕನ್ನಡಿಗರ ನನಗೆ ಸಪೋರ್ಟ್ ಮಾಡ್ತಿದ್ರು, ಆದ್ರೆ ಈಗ ಅವರೇ ಕೆಟ್ಟದಾಗಿ ಕಮೆಂಟ್ ಅನ್ನ ಮಾಡ್ತಿದ್ದಾರೆ ಎಂದು ಹೇಳಿದ್ದಾರೆ. ಹೌದು, ನಾನು ನನ್ನ ಇಷ್ಟಕ್ಕೆ ಪೋಸ್ಟ್ ಹಾಕ್ತೀನಿ. ನಾನು ನನ್ನ ಲೈಫ್ ನಲ್ಲಿ ಖುಷಿಯಾಗಿಯೇ ಇದ್ದೇನೆ. ಆದರೆ ಕನ್ನಡಿಗರು ಇಷ್ಟು ಯಾಕೆ ಕೆಟ್ಟ ಕಮೆಂಟ್ ಹಾಕ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ತುಂಬಾ ಜನ ಕನ್ನಡಿಗರು ನನಗೆ ಸಪೋರ್ಟ್ ಸಹ ಮಾಡ್ತಾರೆ. ಆ ಬಗ್ಗೆ ನನಗೆ ಗೌರವ ಇದೆ. ಆದರೆ ಈ ತರಹ ಕಮೆಂಟ್ ಮಾಡೋರನ್ನ ನೋಡೋದಕ್ಕೆ ನನಗೆ ತುಂಬಾ ಬೇಜಾರಾಗುತ್ತಿದೆ. ನಾನು ನಿಮ್ಮ ಬಳಿ ಜಾಸ್ತಿ ಏನು ಕೇಳುತ್ತಿಲ್ಲ. ನಿಮಗೆ ನನ್ನನ್ನ ಕಂಡ್ರೆ ಇಷ್ಟ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿದೆ. ನೋಡಿ, ಒಂದು ವೇಳೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತಿರೋರೆ ನಿಮಗೆ ಬಂದಿರುವಂತಹ ಕೆಟ್ಟ ಕಮೆಂಟ್ ಅನ್ನ ನೋಡಿದರೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ನೀವೇ ಒಂದು ಸಲ ಯೋಚನೆ ಮಾಡಿ ನೋಡಿ. ಒಂದು ವೇಳೆ ನಾನು ನಿಮಗೆ ಇಷ್ಟ ಇಲ್ಲ ಅಂದ್ರೆ ನನ್ನನ್ನ ಬಿಟ್ಟು ಬಿಡಿ, ಸ್ಕ್ರೋಲ್ ಮಾಡಿಕೊಂಡು ಹೋಗ್ತಾ ಇರಿ. ಇದರಲ್ಲಿ ಏನೂ ಇಲ್ಲ. ಒಬ್ಬರಿಗೆ ನೋವು ಕೊಟ್ಟು ನಿಮಗೆ ಏನು ಸಿಗಲ್ಲ ಎಂದು ತಮ್ಮ ನೋವನ್ನ ಹೊರಹಾಕಿದ್ದಾರೆ ಮೈಕಲ್ ಅಜಯ್. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಮೈಕಲ್ ಅಜಯ್ ಕನ್ನಡಿಗರ ಬಗ್ಗೆ ಈ ರೀತಿ ಹೇಳ್ತಿರೋದು ಎಷ್ಟು ಸರಿ ಹಾಗೂ ಎಷ್ಟು ತಪ್ಪು. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.